ಓಕೆ. ಅಂಡ್ ಇನ್ನು ಸರ್ ನಮ್ಮ ಕರ್ನಾಟಕದ ಯಜಮಾನರು ವಿಷ್ಣುದಾದ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಅವರ ಒಡನಾಟ ಇತ್ತು ನಿಮ್ಮ ಜೊತೆಗೆ. ಹೇಗಿರ್ತಾ ಇದ್ರು ಸೆಟ್ನಲ್ಲಿ? ಯಾವ ರೀತಿಯಾದಂತಹ ಒಂದು ವಾತಾವರಣ ಇರ್ತಾ ಇತ್ತು ಅವ್ರು ಬಂದ್ರೆ, ಅಥವಾ ನಿಮ್ಮ ಜೊತೆಗಿದ್ದಂತಹ ಒಂದು ಬಾಂಧವ್ಯ? ಅಲ್ಲ, ಅಣ್ಣ ಆಗಲೇ ಹೇಳಿದ್ರಲ್ಲ, ರಾಜ್ಕುಮಾರ್ ಸರ್ ಹಿರಣ್ಯಕಶಿಪು ಹಾಗೆ ಮಾಡ್ತಾ ಇದ್ದಂಥ ಆ ವಿಷಯ ಆಗಿರಲಿ, ಇಲ್ಲ ವಿಷ್ಣು ಸರ್ ಆ ಹೂವನ್ನು ಇಟ್ಕೊಂಡು ಮೇಡಮ್ ಅಂತ ಕರೆಯೋದಾಗಿರಲಿ, ಈ ಥರ ಎಲ್ಲ ಹೇಳುವಂತಹ ಪರ್ಫಾರ್ಮರ್ಸ್ ಅಂತ ಏನಾದ್ರು ಇತ್ತು ಅಂತಂದರೆ ಆ ಎರ ಆ ಯುಗ ಮುಗಿದೋಗಿದೆ. ಆ ಜಾಗದಲ್ಲಿ ಒಂದು ಕಡೆ ಸೂರ್ಯ ಅಂತ ಕರೆದ್ರೆ ರಾಜ್ಕುಮಾರ್ ಸರ್ ಆಯಿತು ಅಂತ, ಒಂದು ಕಡೆ ಚಂದ್ರ ಅಂತ ಕರೆದ್ರೆ ಅದು ವಿಷ್ಣು ಸರ್. ಅಮೇಝಿಂಗ್ ಪರ್ಸ್ನಾಲಿಟಿ, ಪರ್ಸನ. ಅವರು ಬಂತು ಅಂತಂದರೆ ಅವ್ರು ಬರ್ತಾ ಇದ್ದ ಮಜಾನೇ ಬೇರೆ ಇತ್ತು ಸೆಟ್ಸಿಗೆ ಬರ್ತಾಯಿದ್ರೆ. ಆಮೇಲೆ ಅದೊಂದಿತ್ತು ಅವರಲ್ಲಿ ಅಲ್ಲಿಂದ ಫಾರ್ ಎಕ್ಸಾಂಪಲ್ ನಾವೆಲ್ಲ ಇದು ಕಂಠೀರವ ಸ್ಟುಡಿಯೋ ಗೇಟ್ ಓಪನ್ ಆಯಿತು ಅಂತ ಇದ್ದಂಗೆ ಗೊತ್ತಾಗ್ಬಿಡೋದು ನಮಗೆ. ಬರೋ ರಭಸ ಸ್ಪೀಡು, ಆಮೇಲೆ ಅವ್ರು ಕೆಳಗೆ ಇಳಿತಾ ಇದ್ದ ಸ್ಟೈಲು, ಅವ್ರು ಹಾಕ್ತಾ ಇದ್ದಂಥ ಬಟ್ಟೆ, ವೈಟ್ ಆ್ಯಂಡ್ ವೈಟ್ ಶೂಸು, ಗಾಗಲ್ಸು, ಗ್ಲೇರ್ಸು. ಆಮೇಲೆ ಅವ್ರು ಬಂದರೆ ರೈಟ್ ಫ್ರಮ್ ದ ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಡೈರೆಕ್ಟರ್ ಕೂಡ ನಾವೆಲ್ಲ ಎವ್ರಿ ಡೇ ಯೂಸ್ ಟು ವೆಲ್ಕಮ್ ಹಿಮ್. ಎವ್ರಿ ಡೇ ಅಲ್ಲಿ ಏನಾದ್ರು ನಡೀತಿದೆ, ಸಾರ್ ಬಂದ್ರು ಅದೆಲ್ಲ ಗುಸುನಲ್ಲಿ ನಡೀತಾ ಇತ್ತು. ಇನ್ನೂ ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ. ರಾಜ್ಕುಮಾರ್ ಸರ್ ಜೊತೆ ಅವರು ಕೂತಿದ್ದಾರೆ, ಮತ್ತೆ ಇದೆಲ್ಲ ಅಣ್ಣವರಾಗಿರ್ಬೋದು, ಇವರೆಲ್ಲ ಬರ್ತಾ ಇದ್ರೇನೆ ಒಂದು ಭಯ ಮನ್ಸಿನಲ್ಲಿ ಕಾಡ್ತಾ ಇತ್ತು. ಬಂದ್ಬಿಟ್ರು ಕೆಲಸ ಬೇಗ ಸ್ಟಾರ್ಟ್ ಮಾಡಬೇಕು, ಅದು ಬಿಟ್ಟಿದೀವಿ ಇದು ಬಿಟ್ಟಿದೀವಿ, ಇದೆಲ್ಲ ಶುರು ಆಗ್ತಾ ಇತ್ತು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಹೀರೋ ಬರ್ತಾನೆ, ಅವ್ನ ಪಾಡಿಗೆ ಅವ್ನು ಹೋಗಿ ಕ್ಯಾರವನಲ್ಲಿ ಕೂತ್ಕೋತಾನೆ, ಡೈರೆಕ್ಟರ್ ಸರ್ ಹೀರೋ ಬಂದು ಕೂತೊಳಗೆಳಪ್ಪ ಕರಿಯೋಣ, ಶಾರ್ಟ್ ಬಂದಾಗ ಕರಿಯೋಣ. ಇದೆಲ್ಲ ಏನಾಗುತ್ತೆ, ರೆಸ್ಪೆಕ್ಟ್ ಅನ್ನೋದು ಹೊರಟೋಗಿದೆ. ಅದನ್ನ ಯಾರು ಉಳಿಸ್ಕೋತಾನೂ ಇಲ್ಲ. ಆಮೇಲೆ ಡೈರೆಕ್ಟರ್ಗೆ ಇರಬೇಕಾದಂಥ ಗೌರವ ಉಳಿಸ್ಕೋತಾ ಇಲ್ಲ, ಪ್ರೊಡ್ಯೂಸರ್ಗೆ ಇರಬೇಕಾದ ಗೌರವ ಉಳಿಸ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ತುಂಬಾನೇ ಭಾಳಷ್ಟು ಆಗಿದೆ. ಆಮೇಲೆ ನಮ್ಮ ಯಜಮಾನ್ರ ಜೊತೆ ನಾನು ಕಳೆದಂಥದ್ದು ನಾ ಹೇಳಿದ್ನಲ್ಲ ಸರ್, 9 ವರ್ಷ ನನ್ನನ್ನು ಅವರು ಮೊದಲಲ್ಲಿ ಇಟ್ಟು ಸಾಕ್ಬಿಟ್ಟು ನನ್ನನ್ನು ಈಚೆ ಬಿಟ್ರು. 2000 ಇಟ್ ಸ್ಟಾರ್ಟೆಡ್ ಇನ್ 1993. ಐ ಕೇಮ್ ಔಟ್ ಆನ್ 2002. 9 ವರ್ಷ ನನ್ನ ತಾಯಿ ಗರ್ಭದಲ್ಲಿ ಇಟ್ಕೊಂಡಿದ್ರು. ಈ ನನ್ನ ಯಜಮಾನ ತನ್ನ ಮಡ್ಲಲ್ಲಿ ಇಟ್ಟು ನನಗೆ ಸಾಕಿ ಎಲ್ಲ ಮಾಡಿ ಇವತ್ತು ಏನೋ ನೀವು ರೆಕಗ್ನೈಸ್ ಮಾಡ್ತಿದ್ದೀರಾ ಅಂದರೆ ಅದು ಬಿಕಾಸ್ ಆಫ್ ಯಜಮಾನ. ಸೊ ದಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಬ್ಲೆಸ್ಡ್.